ತಾಂಡವನೇ ಇದು ಒಂದು ಅವಿಭಾಜ್ಯ ಅಂಗ ನಮ್ದು. ಗೊಂದಿಕೇರಿ ತಾಂಡ ಯಾವಾಗಲೂ ನಮ್ಮ ಎಲೆಕ್ಷನ್ ಆಗಲಿ ಯಾವುದೇ ಬೇರೆ ಕಾರ್ಯಕ್ರಮ ಇರಲಿ ಯಾವಾಗಲೂ ಗೊಂದಿಕೇರಿ ತಾಂಡ ಕೂಡ ನಮ್ದೊಂದು ಯಾವಾಗಲೂ ಲಿಂಕ್ ಇದಂಗೆ, ಕನೆಕ್ಟಿಂಗ್ ಲಿಂಕ್ ಇದು ಅಂತ ಒಂದು ತಾಂಡಕ್ಕೆ ಇವತ್ತು ಕಾರ್ಯಕ್ರಮ ಬಂದು ಮಾತಾಡ್ಕೊಂಡು ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಈಗ ನಮ್ಮ ಲಕ್ಷ್ಮಣ ರಾಠೋಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಶಾಲಿ ಕಲ್ತ್ರೆ ಎಜುಕೇಟೆಡ್ ಆದ್ರೆ ಏನೇನು ಕೆಲಸ ಆಗ್ಬೋದು ಅಂತ ಒಂದು ಮುಖ್ಯ ಕಾರಣ ಇವತ್ತು ಕಾರ್ಯಕ್ರಮ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಈಗ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಗಿಡ ನಡೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ನಡೆಸ್ಬೇಕಂದ್ರೆ ಅವ್ರಿಗೆ ಒಂದು ಇಲ್ಲಿ ಕೋಆರ್ಡಿನೇಷನ್ ಸಿಕ್ಕರೆ ಆಗುತ್ತದೆ ಸ್ಮೂತ್. ಯಾವಾಗ್ಲೂ ನೀವು ಗ್ರಾಮಸ್ಥರು ಇಲಾಖೆ ಜೊತೆ ಕೈ ಜೋಡಿಸಿದ್ರೆ ಕೆಲಸ ಆಗ್ತದೆ. ಎರಡು ಕೈ ತಟ್ಟಕ್ಕೆ ಚಪ್ಪಳೆ ಆಗ್ತದೆ, ಹಂಗತ್ತಲ್ಲ ಹಂಗ ಗ್ರಾಮಸ್ಥರು ಮತ್ತು ಇಲಾಖೆ ಎರಡೂ ಒಂದು ಕೋಆರ್ಡಿನೇಷನ್ ಆದ್ರೆ ಕೆಲಸ ಆಗ್ತದೆ. ಅದು ಸಸಿ ನೆಡೋದಂತ ಅಂತ ಇಂಪಾರ್ಟೆಂಟ್ ಕಾರ್ಯಕ್ರಮ. ಯಾಕಂದ್ರೆ ಬೇರೆ ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನಾವು ಸಸಿ ನೆಡೋದು ಹೆಂಗಂದ್ರೆ ಜನರೊಂದು ಅವೇರ್ನೆಸ್ ಆಗ್ತದೆ. ಈಗ ಪರಿಸರದಿಂದ್ರೆ ಹಸಿರೇ ಉಸಿರು ಅಂತ ಹೇಳ್ತಾರೆ. ಹಸಿರಿದ್ರೆ ಉಸಿರು, ಇಲ್ಲಾಂದ್ರೆ ಇಲ್ಲ. ಹಂಗ ಈಗ ಗಿಡ ನೆಡೋದು ಪ್ರತಿಯೊಬ್ಬ ಮನುಷ್ಯರು ಒಬ್ಬೊಂದು ಜವಾಬ್ದಾರಿ ಇರ್ಬೇಕು. ಈಗ ನಾವೇನ್ ಗಿಡ ಇರ್ತಲ್ರಿ, ನೀವು ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ರೆಸ್ಪಾನ್ಸಿಬಲ್ ಕೊಟ್ಬಿಡ್ರಿ, ಅದು ಮೇಂಟೈನ್ ಮಾಡ್ಲಿಕ್ಕೆ ಒಂದೊಂದು ಹೆಸರು ಕೊಡ್ರಿ. ಈ ಹುಡುಗನಾದ್ರೆ ಇವನಿಗೊಂದು ಹೆಂಗಂದ್ರೆ ಪ್ರೋಗ್ರೆಸ್ ತಾನೇ ಆಗ್ತದೆ. ಯಾಕೆ ಹಚ್ಚೋದು ಇಂಪಾರ್ಟೆಂಟ್ ಇಲ್ಲ, ಹಚ್ಚ ಮೇಲೆ ಅದು ಮೇಂಟೈನ್ ಮಾಡ್ಕೊಂಡು ಹೋಗೋ ಇಂಪಾರ್ಟೆಂಟ್ ಅದ. ಮೊನ್ನೆ ನಾವು ಇಲ್ಲಿ ಶ್ರೀನಿವಾಸ ರೆಡ್ಡಿ ಗ್ರಾಮದಾಗ ಮಹೇಂದ್ರ ಫೈನಾನ್ಸ್ ಕಡೆಯಿಂದ ಅವ್ರೊಂದು ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಂದ ಅವರು ಹೇಳಿ ಬಂದಿದ್ರು. ಅದು ನಾವು ಹಚ್ಚಿದ್ದೇವೆ ಎಲ್ಲ ಕಡೆ ಟೆಂಪಲ್ ಅಲ್ಲಿ. ಮತ್ತು ನೀವು ನಮ್ಮಲ್ಲಿ ಊರಾಗೂ ಮಾಡ್ತೀರಂದ್ರೆ ನಾವು ಎಲ್ಲ ಕೋಆಪರೇಷನ್ ಮಾಡಕ್ಕೆ ನಮ್ಮ ಸ್ಟಡಿ ಡೈರೆಕ್ಟರ್ ಅವರು ಎಲ್ಲರೂ ಮಾಡ್ತಾರೆ. ಆಮೇಲೆ ಈ ಒಂದು ಇಂಥ ಒಂದು ಕಾರ್ಯಕ್ರಮ ಇನ್ನೂ ಲಕ್ಷ್ಮಣ ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ಬೇಕು ಅವ್ರಿಗೆ ಮುಂದೆ. ಯಾವುದೇ ಯಾಕಂದ್ರೆ ಇಂಟ್ರೆಸ್ಟ್ ಅದ, ಹುಮ್ಮಸ್ ಅದ, ಜೋಶ್ ಅದ. ಮುಂದವ್ರಿಗೆ ಯಾವುದೇ ರೀತಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ಇನ್ನೂ ಕೆಲಸ ಹೆಚ್ಚಿಗತ್ತ ನಿಮ್ಗೆ. ಇವತ್ತು ಅರಣ್ಯ ಇದು ಗಿಡ ನೆಟ್ಟಿರ್ಬೋದು, ಮುಂದೆ ರಸ್ತೆ ಆಗ್ಬೋದು, ಮತ್ತು ಬೇರೆ ಬೇರೆ ಇನ್ನಿತರ ಏನೇ ಯಾವುದೇ ಕಾರ್ಯಕ್ರಮ ಇದ್ರೆ ತಂದು ಹೋರಾಟ ಮಾಡೋ ಶಕ್ತಿ ಅವ್ರ ಬಲ್ಲದ. ನೀವು ಯಾಕಂದ್ರೆ ಭಾಳ ಮಂದಿ ಇರ್ತಾರ, ನಮ್ಮ ಪಾಡಿ ನಾವು ಓದ್ತೇವೆ, ನಮ್ಮ ಪಾಡಿ ಓದ್ತಾರ. ಬಟ್ ಯಾರು ಬಂದು ಇನ್ವಾಲ್ವ್ ಆಗಿ ನಾವು ಕೆಲಸ ಮಾಡ್ಬೇಕು, ಜನರಿಗೆ ಕಲಿಸ್ಬೇಕು, ಹೇಳ್ಬೇಕು, ಒಂದು ಕಮ್ಯುನಿಕೇಟ್ ಮಾಡ್ಬೇಕಂತ ಯಾರ ಬಲ್ಲೂ ಇಲ್ಲ. ಅದರಲ್ಲೂ ಬಂಜಾರ ಸಮಾಜ ಭಾಳ ರಾಜಕೀಯವಾಗಿ ಭಾಳ ಆಕ್ಟಿವ್ ಇದೆ ಸಮಾಜದ ಇಲ್ಲಿ. ನಂಬಲ್ಲಿ ನಮ್ಮ ತಾಂಡ ಇಲ್ಲೆಲ್ಲ 7 ತಾಂಡವ ನಂಬಲ್ಲಿ. ಬಂಜಾರ ಸಮಾಜ ನಮ್ದು ಹೆಮ್ಮೆ ಇಲ್ಲಿ. ಯಾಕಂದ್ರೆ ಯಾವಾಗಲೂ ಹೇಳ್ತಾರೆ, ನಾವು ಶಿವಮೊಗ್ಗ ಆ ಕಡೆ ಎಲ್ಲ ಹೋದಾಗೂ ಹೇಳ್ತಾರೆ ನಮ್ಮ ಬಂಜಾರ ಸಮಾಜ ಅಂದ್ರೆ. ನಾ ಅಂತೀನಿ ನಮ್ಮ ಸುತ್ತಮುತ್ತ ಬಂಜಾರ ಸಮಾಜ. ನಾನು ನಿಮ್ಮ ಬಗ್ಗೆ ಏನು ಹೇಳ್ಬೇಡ, ನಮ್ಗೆ ಪೂರ ಗೊತ್ತ ನಮಗೆ. ಎಲ್ಲ ನಮ್ಮ ಹೊಲದಾಗ ಕೆಲಸ ಮಾಡೋರು ಬಂಜಾರ ಸಮಾಜ, ನಮ್ಮ ಮನೆ ಕೆಲಸ ಮಾಡೋರು ಬಂಜಾರ ಸಮಾಜ, ನಮ್ಮಲ್ಲಿ ಊರಾಗ ಚೇರ್ಮನ್ ಆಗೋರು ಬಂಜಾರ ಸಮಾಜ, ಜಡ್ಪಿ ಆಗೋರು ಬಂಜಾರ ಸಮಾಜ. ಅಂತ ಒಂದು ಬಂಜಾರ ಸಮಾಜ ಇದ್ದು ನಮ್ಮ ಸುತ್ತಮುತ್ತ ಅದ. ಅದ್ರ ಬಗ್ಗೆ ಭಾಳ ಹೆಮ್ಮೆ ಅದ. ಇನ್ನೂ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯಕ್ರಮ ಇರಲಿ, ನಾವು ಎಲ್ಲ ರೀತಿಯಿಂದ ಸಪೋರ್ಟ್ ಇರ್ತೇವೆ ನಿಮ್ಮ ಜೊತೆ. ಇನ್ನೂ ನೀವು ಯಾವುದೇ ಎಲ್ಲೇ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಇನ್ನೂ ಬೆಳಿಬೇಕಂತ ಆಶಿಸ್ತಾ, ಮತ್ತು ನಾನು ಕರೆದಿಲ್ಲಿ ಸನ್ಮಾನ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ ಮಾಡಿದ್ರೆ ನಮ್ಗೆ ಧನ್ಯವಾದಗಳು ಹೇಳೋದು ನನ್ನ ಮಾತು ಮುಗಿಸ್ತೇನೆ. ಸರ್, ಅವರು ಈ ತಾಂಡದ ಬಗ್ಗೆ ಮತ್ತು